ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮತ್ತೆ ಮುಂದುವರಿಸೋಣ. ದೇವಗಢದ ರಾಜಕುಮಾರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಾರಾಟ ಆಗ್ತಾನೆ, ಅಲ್ಲಿಂದ ಮತ್ತೊಂದು ಕಡೆಗೆ ಮಾರಾಟ ಆಗ್ತಾನೆ. ಈ ಸಲ ಉದಯಪುರಿ ಬೇಗಂಳ ಜನಾನಕ್ಕೆ ಸೇವಕನಾಗಿ ಹೋಗಿ ಸೇರ್ಕೋಬೇಕಾಗಿ ಬರುತ್ತೆ. ನಿನ್ನೆಗೆ ಅಲ್ಲಿಗೆ ಕತೆ ನಿಂದಿತ್ತು. ಇನ್ನು ಇವತ್ತು ಸ್ವಲ್ಪ ಲಕ್ಷ್ಮಿ ಕತೆ ಕಡೆಗೆ ಬರೋಣ. ಲಕ್ಷ್ಮಿ ಅಥವಾ ರಜಿಯಾ ಕತೆ ಕಡೆ. ಅವಳು ಅನ್ಕೊತಾಳೆ, ನಂದೇ ತಪ್ಪಿರಬಹುದು, ಹೆಂಡತಿ ಆಗಿರೋವಳು ಗಂಡನ ಬಟ್ಟೆ ಒಗೆದು ಅಥವಾ ಒಗೆಸಿ ಇಸ್ತ್ರಿ ಮಾಡಿ ಅಥವಾ ಮಾಡಿಸಿ ಅಡುಗೆ ಮಾಡಿ ಅಥವಾ ಮಾಡಿಸಿ ಅವನ ಕಾಮವನ್ನು ತಣಿಸಿ, ಇಲ್ಲಿ ತಣಿಸಿ ಅನ್ನೋದಕ್ಕೆ ಅವಕಾಶ ಇಲ್ಲ, ಅವಕಾಶ ಕೊಡೋಕೆ ಯಾವ ಹೆಂಡತಿ ಮನಸ್ಸು ಒಪ್ಪುತ್ತೆ? ಇವೆಲ್ಲ ಏಕಮುಖಿ ಕರ್ತವ್ಯ ಅಂತ ಯಾಕೆ ಭಾವಿಸ್ಬೇಕು? ಇಬ್ಬರು ದುಡಿಯೋ ಈ ಕಾಲದಲ್ಲಿ ಅವನು ಅಡುಗೆ ಮಾಡಬೇಕು, ಅವನು ಬಟ್ಟೆ ಒಗಿಬೇಕು ಅಂತ ನೌಕರಿ ಮಾಡೋ ಹೆಂಗಸರು ಒತ್ತಾಯಿಸ್ತಾ ಇರೋದು ನನಗೆ ಗೊತ್ತಿಲ್ಲದೆ ಏನೂ ಇಲ್ಲ. ಇವೆಲ್ಲ ಹೋಗಲಿ ಅಂದರೆ ಆಗಾಗ ಬೆಂಗಳೂರಿಗೆ ಹೋಗಿ ಗಂಡ ಅಮೀರನನ್ನು ನೋಡಿ ಅವನನ್ನು ತಣಿಸಿ ಬರೋದು ನನ್ನ ಕರ್ತವ್ಯ ಅಂತ ಅವನು ತಿಳ್ಕೊಳ್ಳೋ ಹಾಗೆ ಅವನು ಕೂಡ ಈ ನರಸಾಪುರಕ್ಕೆ ಬಂದು ಯಾಕೆ ಹೋಗಬಾರ್ದು? ಅವನ ಹತ್ರ ಕೂಡ ಕಾರಿದೆ, ಬರೀ 2 ಗಂಟೆ ಡ್ರೈವಿಂಗ್ ಅಷ್ಟೇ. ಹಳ್ಳಿ ವಾತಾವರಣದಲ್ಲಿ ಮುಸ್ಲಿಂ ಆದ ತಾನು ಬರೋದು ಅಸಂಗತ ಆಗತ್ತೆ ಅಂತ ಅವನು ಪೂರ್ತಿ ನಂಬ್ಕೊಂಡಿರೋದು ಸರಿಯಾದ ಕಾರಣ ಅಲ್ಲ. 4 ಸಲ ಬಂದು ಹೋದರೆ ಎಲ್ರಿಗೂ ಅದೇ ಹೊಂದ್ಕೊಳ್ಳೋದಕ್ಕೆ. ಆದರೆ ಅಮೀರ್ನ ಹಠದ ಕಾರಣ ಅದಲ್ವೇ ಅಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಗಂಡನನ್ನು ತಣಿಸೋ ಕರ್ತವ್ಯ ಪಾಲನೆಗೆ ಅಂತಲೇ ಹೋಗಿ ಬರೋ ಈ ಕಲ್ಪನೆನೇ ನನಗೆ ತುಂಬ ಅಸಹ್ಯ ಹುಟ್ಟಿಸ್ಬಿಟ್ಟಿದೆ. ಹೀಗಾಗಿ ಅಲ್ಲಿಗೆ ಹೋದರೂ ಕೂಡ ಮಿಲನದ ಮಾಧುರ್ಯನೇ ಹಿಂಗೆ ಬಿಟ್ಟಿದೆ ಅಂತ ಆಕೆ ಅನ್ಕೊತಾಳೆ. ಜೊತೆಗೆ ಗಂಡನ ಈ ಹಠಕ್ಕೆ ಏನು ಕಾರಣ ಇರ್ಬೋದು ಅಂತ ಯೋಚನೆ ಮಾಡ್ತಾಳೆ. ಹಂಪಿಯ ಸಾಕ್ಷ್ಯಚಿತ್ರಕ್ಕೆ ನಾನು ಹಿನ್ನೆಲೆ ಸಾಹಿತ್ಯವನ್ನು ರಚನೆ ಮಾಡಿಕೊಡ್ಲಿಲ್ಲ, ಅಷ್ಟು ಮಾತ್ರ ಅಲ್ಲ, ರಾಮಮೂರ್ತಿ ಕೈಲೇನೆ ಹಿನ್ನೆಲೆ ಸಾಹಿತ್ಯ ಬರೆಸಿ ತಯಾರಿಸಿದ ಚಿತ್ರದ ಬಗೆಗೆ ನಾನು ಸ್ಪಷ್ಟವಾಗಿ ನನ್ನ ಅಭಿಪ್ರಾಯವನ್ನು ಬರೆದು ತಿಳಿಸಿದ್ದೆ. ಈ ಥರ ಬರೆದಿದ್ದೆ ನಾನು. ಈ ಥರ ಎಷ್ಟೋ ಬುದ್ಧಿಜೀವಿ ಕಲಾವಿದರು ಮಾಡೋ ಹಾಗೆ ನಿನ್ನ ಚಿತ್ರ ಕೂಡ ಸತ್ಯವನ್ನು ಮುಚ್ಚುವ, ಅಸತ್ಯವನ್ನು ಸೂಚಿಸ್ತಕ್ಕಂತಹ ಒಂದು ಹೀನಕೃತಿಯಾಗಿದೆ. ಹಂಪೆಯ ವಿಗ್ರಹಗಳನ್ನು, ದೇವಾಲಯಗಳನ್ನು ನಾಶ ಮಾಡಿದವರು ಈ ದೇಶದಲ್ಲಿ ಮಾತ್ರವೇ ಅಲ್ಲ, ಅಫ್ಘಾನಿಸ್ತಾನ, ಅರೇಬಿಯಾ, ತುರ್ಕಿ, ಇರಾಕ್, ಇರಾನ್, ಈಜಿಪ್ಟ್ ಮೊದಲಾಗಿ ಇತರೆ ದೇಶದಲ್ಲಿ ಮಾಡಿದ ಹಾಗೆ ಭಾರತದಲ್ಲೂ ಮಾಡಿರೋ ಸಾವಿರಾರು ಕೃತ್ಯಗಳಲ್ಲಿ ಇದು ಒಂದು ಅನ್ನೋ ಒಂದು ಸತ್ಯವನ್ನು ನೀನು ತೇಲಿಸ್ಬಿಟ್ಟಿದೆಯಾ, ಅದನ್ನು ಮುಚ್ಚು ಬಿಟ್ಟಿದ್ಯಾ, ರಾಜಕೀಯ ಪ್ರಭುಗಳಿಗೆ ಮೆಚ್ಚುಗೆ ಆಗೋ ಹಾಗೆ ಚಿತ್ರವನ್ನು ಮಾಡಿದ್ಯಾ. ಈ ಚಿತ್ರಕ್ಕೆ ನೀನು ಹೇಳಿದ ಹಾಗೆ ಚಿತ್ರಕಥೆ, ಹಿನ್ನೆಲೆ ವ್ಯಾಖ್ಯಾನ ಬರೆಯೋದು ಸತ್ಯದ ವ್ಯಭಿಚಾರ ಅಂತ ನಾನು ಅದಕ್ಕೆ ಒಪ್ಪಲಿಲ್ಲ. ನೀನೇನು ಮಾಡಿದೆ? ಅದನ್ನು ರಾಮಮೂರ್ತಿ ಕೈಲಿ ಬರೆಸ್ದೆ, ಆಯಿತು, ನಿನಗೆ ಸರ್ಕಾರದಿಂದ ಕೈ ತುಂಬ ದುಡ್ಡು ಸಿಕ್ತು, ಇನ್ನೂ 4 ಅಸೈನ್ಮೆಂಟ್ಗಳು ಕೂಡ ಸಿಕ್ಕಿದ್ವು. ಈ ಕಾಗದ ಅಗತ್ಯಕ್ಕಿಂತ ಹೆಚ್ಚು ಹರಿತ ಆಯ್ತೇನೋ, ಆದರೆ ಸತ್ಯವನ್ನು ಸ್ಪಷ್ಟವಾಗಿ ಹೇಳೋ ಅಗತ್ಯ ಅನಗತ್ಯಗಳನ್ನು, ಬಾಹ್ಯಾಂಶಗಳನ್ನು ಬೆರೆಸಬಾರ್ದಲ್ವೇ? ಇದೆಲ್ಲ ಅವನಿಗೆ ಬರೆದಿದ್ದೆ ಅವನಿಗೆ ಸಿಟ್ಟು ಹೆಚ್ಚಾಗ್ತಾ ಹೋಗಿತ್ತು. ಇನ್ನು ನರಸಾಪುರದಲ್ಲಿ ಇರಲಿಕ್ಕೆ ಶುರು ಮಾಡಿದ 1 ವರ್ಷ ಕಾಲ ನಾನು ಪತ್ರಿಕೆಗಳನ್ನೇ ಓದ್ತಾ ಇರಲಿಲ್ಲ. ಯಾಕೆ ಅಂದರೆ ಆ ಹಳ್ಳಿಯಲ್ಲಿ ಪತ್ರಿಕೆಗಳನ್ನು ಒದಗಿಸ್ತಕ್ಕಂತಹ ಏಜೆಂಟು ಇರಲೇ ಇಲ್ಲ. ಒಂದ್ಸಲ ಬೆಂಗಳೂರಿಗೆ ಹೋದಾಗ ಹಳೆ ಪತ್ರಿಕೆಗಳ ಮೇಲೆ ಕಣ್ಣಾಡಿಸುವಾಗ ನಾನು ಬರೀ ಭೂತ ಮತ್ತು ಇತಿಹಾಸದ ಗ್ರಂಥದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದೀನಿ, ವರ್ತಮಾನದ ಇತಿಹಾಸಕ್ಕೆ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೀನಿ ಅಂತ ನಂಗೆ ಅರ್ಥ ಆಯಿತು. ವಾಪಸ್ ಬರುವಾಗ ಕುಣಿಗಲ್ ಬಸ್ ನಿಲ್ದಾಣದಲ್ಲಿದ್ದ ಒಬ್ಬ ಏಜೆಂಟನನ್ನು ಕಂಡೆ. ನರಸಾಪುರಕ್ಕೆ ದಿನಾನು 3 ಕನ್ನಡ 1 ಇಂಗ್ಲೀಷ್ ಪತ್ರಿಕೆಯನ್ನು ಸರಬರಾಜು ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳಿದೆ. ಆಗ ಆತ, ನರಸಾಪುರದ ಬಸ್ ಸ್ಟಾಪ್ ಎದುರುಗಡೆನೇ ಇದೆಯಲ್ಲ ರಾಜಣ್ಣನ ಬಾಲಾಜಿ ಹೋಟೆಲು, ಅಲ್ಲಿಗೆ ಬ್ರಹ್ಮರಾಂಬ ಬಸ್ಸಲ್ಲಿ ಕಳಿಸ್ತೀನಿ, ಬೆಳಗ್ಗೆ 8:15 ಹೊತ್ತಿಗೆ ಬರುತ್ತೆ ಅಂತ ಹೇಳ್ದ. ಅವನಿಗೆ ಮುಂಗಡ ಹಣ ಕೊಟ್ಬಿಟ್ಟು ನಾನು ಬಸ್ ಹತ್ತಿದೆ. ಪ್ರತಿದಿನವೂ ವಿವರವಾಗಿ ಪತ್ರಿಕೆಗಳನ್ನು ಓದೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಯಿತು ನನಗೆ, 3 ವರ್ಷದ ಹಿಂದೆ ರಾಮ ಜನ್ಮಭೂಮಿ ಮಸೀದಿಯನ್ನು ಒಡೆದ ಘಟನೆಯನ್ನು ಜೀವಂತವಾಗಿಡೋಕ್ಕೆ ಮುಸ್ಲಿಮರಿಗಿಂತ ಹೆಚ್ಚಾಗಿ ರಾಜಕೀಯ ಪಕ್ಷಗಳು, ಬುದ್ಧಿಜೀವಿಗಳು, ಸಾಹಿತಿಗಳು ಮತ್ತು ಕಲಾವಿದರು ಹೆಣಗಾಡ್ತಾ ಇದ್ದಾರೆ. ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯು ತಾನು ಪ್ರಗತಿಪರನೋ ಅಥವಾ ಪ್ರಗತಿ ವಿರೋಧಿಯೋ ಅಂತ ಸ್ಪಷ್ಟ ಮಾಡಿಕೊಳ್ಳಬೇಕಾದಂತಹ ಕಾಲ ಈಗ ಬಂದ್ಬಿಟ್ಟಿದೆ. ಒಡೆದ ಮಸೀದಿಯನ್ನು ಪುನಃ ಕಟ್ಟೋರ ಪರ ನಿಲ್ಲೋದ್ರ ಮುಖಾಂತರ ತಾವು ಪ್ರಗತಿಪರ ಮನಸ್ಸನ್ನು ಇಟ್ಕೊಂಡಿದ್ದೀವಿ ಅಂತ ಸಾಧಿಸಿ ತೋರಿಸ್ಬೇಕು ಅಂತ ಕೂಡ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ.
ಆ ಸ್ಥಳದಲ್ಲಿ ಮಂದಿರವನ್ನು ಕಟ್ಟುವ ಮಾತಾಡೋರನ್ನ ರಾಮಭಕ್ತರು ಅಂತ ಲೇವಡಿಗೂ ಕೂಡ ಗುರಿ ಮಾಡ್ತಾ ಇದ್ದಾರೆ. ಎಲ್ಲ ಕನ್ನಡ ಪತ್ರಿಕೆಗಳಲ್ಲಿ ಒಂದು ಜಾಹೀರಾತು ಮಾದರಿಯ ಸುದ್ದಿ ಒಮ್ಮೆ ಬಂತು. ಅದರಲ್ಲಿ ಏನಿತ್ತು ಅಂದರೆ, ಮುಖಪುಟದಲ್ಲೇ ದೊಡ್ಡ ಶೀರ್ಷಿಕೆಯಿಂದ ಆರಂಭವಾಗಿ ನಡುವಣ ಪುಟಕ್ಕೆ ಮುಂದುವರೆದು ಬಂದಿತ್ತು. ಬಾಬರಿ ಮಸೀದಿಯನ್ನು ನಾಶ ಮಾಡಿ 3 ವರ್ಷ ಆದರೂ ಕೂಡ ನಮ್ಮ ದೇಶದ ತನಿಖಾ ಪದ್ಧತಿ ಮತ್ತು ನ್ಯಾಯ ವಿತರಣಾ ಪದ್ಧತಿಯನ್ನು ದುರುಪಯೋಗಪಡಿಸಿಕೊಂಡು ಅಪರಾಧಿಗಳು ರೋಷಾಗಿ ವಿಜೃಂಭಿಸ್ತಾ ಇರೋದನ್ನ ವಿರೋಧನ ಮಾಡಿ ಕರ್ನಾಟಕದ ಸಾಹಿತಿಗಳು ಮತ್ತು ಪ್ರದರ್ಶನ ಕಲಾವಿದರು ಈ ಸಲ ಡಿಸೆಂಬರ್ 6ನೇ ತಾರೀಕು ಬೆಂಗಳೂರಿನ ಬಯಲು ರಂಗಮಂದಿರದಲ್ಲಿ ಇಟ್ಟಿಗೆ ಅನ್ನೋ ಒಂದು ನಾಟಕವನ್ನ ಅಭಿನಯಿಸ್ತಾ ಇದ್ದಾರಂತೆ. ಪ್ರಖ್ಯಾತ ವಿಚಾರವಾದಿ ಪ್ರೊಫೆಸರ್ ರಾಮಮೂರ್ತಿಯವರ ಸ್ಕ್ರಿಪ್ಟು, ಪ್ರಖ್ಯಾತ ಚಲನಚಿತ್ರ ನಿರ್ದೇಶಕರಾದ ಕಾಂತರಾಜ್ ಹೆಮ್ಮಾಡಿಯವರ ನಿರ್ದೇಶನ, ವಿಖ್ಯಾತ ರಂಗಕರ್ಮಿಗಳಾದ ತೇಜ್ನಾಥ್ ರವರಿಂದ ನೆರಳು ಬೆಳಕಿನ ವಿನ್ಯಾಸ, ಅನುರಾಧ, ಮೀನಾ, ವೆಂಕಟ್ ಮೊದಲಾದ ಖ್ಯಾತ ನಟನಟಿಯರ ಅಭಿನಯ, ಇವೆಲ್ಲಕ್ಕೂ ಹೆಚ್ಚಾಗಿ ಪ್ರೊಫೆಸರ್ ಶಾಸ್ತ್ರಿಗಳ ವೈಚಾರಿಕ ಹಿನ್ನೆಲೆ ಅಂತ ಆರಂಭಿಸಿ ಕಲೆಗೂ ಕಲಾವಿದರಿಗೂ ಸಾಮಾಜಿಕ, ರಾಜಕೀಯ, ಐತಿಹಾಸಿಕ ಜವಾಬ್ದಾರಿ ಏನಿರಬೇಕು ಅವ್ರಿಗೆ, ಅವರ ಬದ್ಧತೆಗೆ ಇರಬೇಕಾದ ಸಂಬಂಧ, ಇದಕ್ಕಿಂತ ಕರೆದ ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಶಾಸ್ತ್ರಿಯವರು ತಮ್ಮ ವಿಚಾರಗಳನ್ನು ಮಂಡಿಸಿ ಮುಂದುವರಿಸೋರಿದ್ರು. ಬೆಂಗಳೂರಿಗೆ ಹೋಗಿ ಅದನ್ನು ನೋಡಬೇಕು ಅಂತ ಮನಸ್ಸಾಯಿತು. ವಿಚಾರವಾದಿ ಪ್ರೊಫೆಸರ್ ರಾಮಮೂರ್ತಿ ಮತ್ತು ಕಾಂತರಾಜ್ ಹೆಮ್ಮಾಡಿ ಮೊದಲಾಗಿ ಆ ಗುಂಪಲ್ಲಿದ್ದವರೆಲ್ಲರೂ ನನಗೆ ಗೊತ್ತಿದ್ದವರೇನೆ. ಯಾಕೆಂದರೆ ನಾನು ಕೂಡ ಆ ಗುಂಪಿಗೆ ಸೇರಿದ್ದವಳೇನೆ. ಹಾಗೆ ನೋಡಿದ್ರೆ ಅವರೆಲ್ಲ ನನ್ನ ಅನುಯಾಯಿಗಳಾಗಿದ್ರು. ರಾಮ ಜನ್ಮಭೂಮಿ ಅಂತ ಹಿಂದೂಗಳು ನಿರ್ದೇಶಿಸುವ, ಬಾಬ್ರಿ ಮಸೀದಿ ಅಂತ ಹಿಂದೂ ವಿರೋಧಿ ಅಥವಾ ಬುದ್ಧಿಜೀವಿಗಳು ಅಥವಾ ಮುಸ್ಲಿಮರು ಕರೀತಾ ವಿವಾದವನ್ನು ಜೀವಂತವಾಗಿಡೋ ಪ್ರಯತ್ನಕ್ಕೋಸ್ಕರ ಈ ನಾಟಕವನ್ನು ಆಡಿಸ್ತಾ ಇದ್ದಾರೆ ಅಂತ ನನಗೆ ತಕ್ಷಣ ಅರ್ಥ ಆಗೋಯ್ತು. ಈ ನಾಟಕದಲ್ಲಿ ಯಾವ ಯಾವ ತಂತ್ರಗಳನ್ನು ಬಳಸಿ ಯಾವ ಪರಿಣಾಮಗಳನ್ನು ಉಂಟು ಮಾಡ್ತಾರೆ ಅಂತ ಕಲ್ಪಿಸ್ಕೊಳ್ಳೋಕ್ಕೂ ಕೂಡ ನನಗೇನು ಕಷ್ಟ ಆಗಲಿಲ್ಲ. ಸಾಹಿತ್ಯಕ್ಕೂ ಚಳುವಳಿಗೂ ಕಲೆಗೂ ಬದ್ಧತೆಗೂ ಇರೋ ಸಂಬಂಧಗಳನ್ನು ಮತ್ತೊಮ್ಮೆ ಬಿಸಿ ಬಿಸಿಯಾಗಿ ನೋಡುವ ಅಥವಾ ಆ ಮೂಲಕ ನಾನು ಬರೀತಿರೋ ಕಾದಂಬರಿಯ ಐತಿಹಾಸಿಕ ಸತ್ಯದ ಹದವನ್ನು ಮತ್ತೊಮ್ಮೆ ನಾನು ಸ್ಪಷ್ಟಪಡಿಸ್ಕೊಳ್ಳೋಕ್ಕೊಂದು ಅವಕಾಶ ಇದೆ ಅಂತ ನನಗನ್ನಿಸ್ತು. ನಾನು ಬರೀತಾ ಇರೋದು ಕಾದಂಬರಿ ಅನ್ಬಹುದಾ ಅಥವಾ ಬರೀ ಕಥಾನಕನ ಅನ್ನೋ ಒಂದು ಯೋಚನೆ ಕೂಡ ಮನಸ್ಸಿಗೆ ಬಂತು. ಜೊತೆಗೆ ಅಮೀರ್ ನನ್ನ ಭೇಟಿ ಮಾಡಿ 3 ತಿಂಗಳಾಗಿದೆ, ತುಂಬ ಅಲಕ್ಷ್ಯ ಮಾಡಬಾರ್ದು ಅನ್ನೋ ಕಾರಣ ಕೂಡ ಒಂದಾಗಿತ್ತು. ಬೆಂಗಳೂರಲ್ಲಿ ಮೊದಲು ಮನೆಗೆ ಹೋದೆ. ಸಾಹೇಬರು ನಾಟಕಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅಮೀನಬ್ಬಾನು ಹೇಳಿದ್ಲು. ಅವಳು ಮಾಡಿಕೊಟ್ಟ ಬ್ರೆಡ್ಡು ಟೋಸ್ಟು ತಿಂದು ಚಹಾ ಕುಡಿದು ರಾತ್ರಿ ನಾನು ಊಟ ಮಾಡ್ತೀನಿ ಅಂತ ಹೇಳಿ ಹಠ ಹಿಡಿದು ಬಯಲು ರಂಗಸ್ಥಳಕ್ಕೆ ಹೋದೆ. ಅರ್ಧದಷ್ಟು ಪ್ರೇಕ್ಷಕರು ಸೇರಿದ್ರು. ಅವರೆಲ್ಲ ಬದ್ಧತೆ ಇರೋ ಮಂದಿ ಅಂತ ನನಗೆ ಗೊತ್ತಾಯಿತು. ನನಗೆ ಬಹಳಷ್ಟು ಜನದ ಮುಖ ಪರಿಚಯ ಕೂಡ ಇತ್ತು. ಒಬ್ಬಳೇ ಒಂದು ಮೆಟ್ಟಲ ಮೇಲೆ ಕೂತ್ಕೊಂಡು ಸುತ್ತ ನೋಡ್ತಾ ಇದ್ದೆ. ಆಗ ನನ್ನ ಪಕ್ಕದಲ್ಲಿ ಯಾರೋ ಬಂದು ಕೂತಂಗಾಯಿತು. ತಿರುಗಿ ನೋಡೋಷ್ಟರಲ್ಲಿ ಕೂತವರು ನನ್ನ ಹೆಗಲ ಮೇಲೆ ಕೈ ಹಾಕಿ, ರಜಿಯಾ ಅಲ್ವಾ? ನಾನು ಹೌದು ಅಲ್ವಾ ಅಂತ ಅನುಮಾನ ಪಟ್ಟು ಸಾಕಾದೆ. ಯಾಕೆ ಹೀಗಾಗಿದೆಯಾ ಅಂತ ಅಂದರು. ಅವ್ರು ಯಾರು ಅಂದರೆ ರತ್ನಮಾಲ ಅಂತ ಹೇಳಿಬಿಟ್ಟು. ಅವಳಿಗೂ ಹೆಚ್ಚು ಕಮ್ಮಿ ನನ್ನ ವಯಸ್ಸೇನೆ. ಅವಳು BES ಕಾಲೇಜಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿದ್ಲು. ಜೊತೆಗೆ ರಂಗಕರ್ಮಿ ಕೂಡ ಅವಳು. ಹೇಗಾಗಿದ್ದೀನಿ ಅಂತ ನಾನು ಕೇಳಿದೆ. ಬೆಂಗಳೂರು ಬಿಟ್ಟು ಹಳ್ಳಿ ಸೇರ್ಕೊಂಡಿಯಂತೆ. ಅದು ಹೇಗೆ ಹಳ್ಳೀಲಿ ಇರ್ತೀಯೋ ಏನು ಕಥೆಯೋಪ್ಪ, ನನಗಂತೂ ಜ್ಞಾಪಿಸ್ಕೊಂಡ್ರೆ ಒಂಥರ ಅನಿಸುತ್ತೆ. ನನ್ನ ಅಜ್ಜನ ಊರು ಕೂಡ ಹಳ್ಳಿನೇ. ಕೊಳಕು ಕೊಚ್ಚೆ ನೊಣ, ಅಯ್ಯಪ್ಪ ಟಾಯ್ಲೆಟ್ ಅಂತೂ. ನಾನು ಒಂದ್ಸಲ ಆ ಊರಿಗೆ ಹೋಗಿ 2 ದಿನಕ್ಕೆ ಅಕ್ಕಸನ್ನು ಹೊಟ್ಟೆಲ್ಲೇ ಕಟ್ಕೊಂಡಿದ್ದು ಬೆಂಗಳೂರಿಗೆ ಓಡಿ ಬಂದ್ಬಿಟ್ಟೆ. ನೀನಲ್ಲಿ ಏನು ಮಾಡ್ತೀಯಾ ಅಂತ ಕೇಳಿದ್ಲು. ಎಲ್ಲರೂ ಇರೋ ಹಾಗೆ ನಾನು ಅಂತ ನಾನಂದೆ. ನೋಡು, ಬರೀ ಅಕಸ್ಮಾತಲ್ಲ, ನಿನ್ನ ತಲೆ ನೋಡು, ಸರಿಯಾಗಿ ಬಾಬ್ ಕೂಡ ಮಾಡಿಸ್ಕೊಂಡಿಲ್ಲ, ಡೈ ಮಾಡ್ಕೊಂಡಿಲ್ಲ, ಕ್ರೀಮ್ ಹಾಕದೆ ಮುಖನೂ ಮುದಿ ಬಿದ್ದಿದೆ. ಯಾಕಲ್ಲಿ ಹೋಗಿ ಸೇರಿಕೊಂಡೆ? ರತ್ನಮಾಲ ಈ ಥರ ಬಡಬಡ ಮಾತಾಡೋಳು, ತಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕಾಯ್ದೆ ಮುಂದಿನ ಪ್ರಶ್ನೆಗೆ ನೆಗೆಯೋಳು ಅಂತ ಗೊತ್ತಿದ್ರಿಂದ ನಾನು ಕೇಳಿದೆ, ಈ ನಾಟಕದಲ್ಲಿ ನೀನು ಯಾಕೆ ಭಾಗವಹಿಸಿಲ್ಲ ಅಂದೆ. ಆಗ ಅವಳು ಹೇಳಿದ್ಲು, ಓ, ಆ ರಾಮಮೂರ್ತಿ ಅಕ್ಲಿಗೆ ಗೊತ್ತಿಲ್ವ ನಿನಗೆ? ಅವನು ಹೇಳಿದ ಹಾಗೆ ಕೇಳ್ದೆ ಇದ್ದವ್ರನ್ನೆಲ್ಲ ಹೊರಗಿಟ್ಬಿಡ್ತಾನೆ. ನಾನೇನು ಕಡಿಮೆ ಅಂತ ಅವನು ಹೇಳಿದ ಹಾಗೆ ಕೇಳಬೇಕು? ಇನ್ನೊಂದು ವಿಷಯ ನಿಂಗೆ ಗೊತ್ತೇ ಇರಬೇಕಲ್ಲ, ಇದ್ರ ಡೈರೆಕ್ಷನ್ ಪೂರ್ತಿ ನಿನ್ನ ಗಂಡಂದಮ್ಮ. ಮುಸ್ಲಿಂ ಡೈರೆಕ್ಟ್ ಮಾಡ್ದ ಅಂದರೆ ಆಂಟಿ ಪ್ರಪಗಂಡ ಶುರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಂತರಾಜ್ ಹೆಮ್ಮಾಡಿ ಹೆಸರು ಹಾಕಿದ್ದಾರಷ್ಟೇ ಅಂದ್ಲು. ಈ ನಾಟಕಕ್ಕೆ ಹಣ ಎಲ್ಲಿಂದ ಬಂತು ಅಂತ ನಾನು ಧ್ವನಿ ತೆಗೆಸಿ ಕೇಳಿದೆ. ಇನ್ನರ್ ಸರ್ಕಲ್ಗೆ ಸೇರಿರೋಳು ನೀನು, ನಿನಗೆ ಗೊತ್ತಿಲ್ವೇ ಅಂತ ಅವಳು ಕೇಳಿದ್ಲು.
ನಾನೀಗ ಹಳ್ಳಿಲಿದ್ದೀನಿ ಅಂತ ನೀನೇ ಹೇಳಿದ್ಯಲ್ಲ ಅಂತ ನಾನಂದೆ. ಹಾಗಾದರೆ ಅಮೀರನ್ ಬಿಟ್ಬಿಟ್ಯಾ ಅಂತ ಅವಳು ಕೇಳಿದ್ಲು. ಇಲ್ಲಮ್ಮ, ನಾನೀಗ ಇನ್ನರ್ ಸರ್ಕಲಲ್ಲಿ ಇಲ್ಲ ಅಂತ ಅಷ್ಟೇ ನಾನು ಹೇಳಿದ್ದು. ನಿನಗೆ ಗೊತ್ತಿರೋದನ್ನ ಹೇಳು ಅಂತ ಹೇಳಿಬಿಟ್ಟು ಅವಳು ಬಲ್ಗೈ ಹಿಡಿದು ಗೌಪ್ಯದ ಶಪಥ ಅನ್ನೋ ಹಾಗೆ ಅವಳ ಕೈನ ಮೃದುವಾಗಿ ಹಿಸಕ್ದೆ. ಇದೆಲ್ಲ ಪ್ರೊಫೆಸರ್ ಶಾಸ್ತ್ರಿಗಳಿಂದ ತಿಳಿದ ಸಂಗತಿ ನನಗೆ. ಅವ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಹಣ ಎಲ್ಲಿಂದಲೋ ಬರುತ್ತೆ ನೋಡು ಅಂತ ಅವಳು ಹೇಳಿದ್ಲು. ಅಷ್ಟರಲ್ಲಿ ನಾಟಕದ ಆರಂಭದ ಸೂಚನೆ ತಮಟೆ ಸದ್ದಾಯಿತು. ಸಭಿಕರ ವಲಯದ ದೀಪಗಳು ನಂದಿದ್ವು. ರಂಗದ ಮೇಲೆ ಪ್ರಕಾಶಮಾನವಾದ ಬೆಳಕು ಬಂತು. ಇತ್ತೀಚೆಗೆ ಪ್ರಯೋಗಕ್ಕೆ ಬಂದ ವಿಚಾರಣಾ ರಂಗತಂತ್ರದಲ್ಲಿ ಬರೆದಂತಹ ನಾಟಕ ಇದು. ರಾಮಮೂರ್ತಿ ಸ್ವಂತ ಸೃಷ್ಟಿಶಕ್ತಿ ಇರೋ ನಾಟಕಕಾರರು ಖಂಡಿತ ಅಲ್ಲ. ಬರೆಯೋ ವಿಷಯ ಅಥವಾ ಅಳವಡಿಸೋ ತಂತ್ರ ಮೊದಲೇ ಸ್ಪಷ್ಟವಾಗಿದ್ದು ಎರಡನ್ನು ಜೋಡಿಸ್ಬಿಟ್ರೆ ಕಲೆ ಅನಿಸ್ಕೊಳ್ಳೋದಿಲ್ಲ. ರಂಗದ ಮೇಲೆ ಒಬ್ಬ ಇತಿಹಾಸಕಾರ, ಒಬ್ಬ ಮಹಾತ್ಮ ಗಾಂಧಿ, ಒಬ್ಬ ಹಿಂದೂ ಮಠಾಧೀಶ, ಒಬ್ಬ ಮಹಿಳೆ, ಒಬ್ಬ ದಲಿತ, ಈ 5 ಪ್ರಾಸಿಕ್ಯೂಟರ್ಗಳು ಬರ್ತಾರೆ. ಬಂದು ಒಂದು ಬದಿಯಲ್ಲಿ ಸಾಲಾಗಿ ನಿಂತ್ಕೊತಾರೆ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ಆಗಮಿಸೋಕ್ಕೆ ಮುನ್ನ ಮಾಡೋ ಹಾಗೆ ದರ್ವಾನ್ ಘೋಷಣೆ ಮಾಡ್ತಾನೆ. ನ್ಯಾಯಾಧೀಶರು ಆಗಮಿಸ್ತಾರೆ, ಪೀಠವನ್ನು ಅಲಂಕರಿಸ್ತಾರೆ. ಆನಂತರ ಅಪಾದಿತರನ್ನ ಕರ್ಕೊಂಬನ್ನಿ ಅಂತ ಆಜ್ಞಾಪಿಸ್ತಾರೆ. ಒಂದು ಕಡೆಯಿಂದ ಸಾಲಾಗಿ ಲಾಲ್ ಕೃಷ್ಣ ಅದ್ವಾನಿ, ಮುರಳಿ ಮನೋಹರ್ ಜೋಶಿ, ಉಮಾಭಾರತಿ, ಗಿರಿರಾಜ್ ಕಿಶೋರ್, ಅಶೋಕ್ ಸಿಂಘಲ್ ಇವರುಗಳನ್ನ ಪೊಲೀಸರು ಕರ್ಕೊಂಬಂದು ಸಾಲಾಗಿ ನಿಲ್ಲಿಸ್ತಾರೆ. ನ್ಯಾಯಾಧೀಶರು ಮೊದಲನೇ ಆಪಾದನೆಯನ್ನು ಓದಿ ಹೇಳ್ತಾರೆ. ಅಂದರೆ ಇದೆಲ್ಲ ನಾಟಕದಲ್ಲಿ ಬರ್ತಾ ಇರೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮುಖ್ಯ ಆಪಾದಿತನೇ, ನೀನು ಇಟ್ಟಿಗೆ ಮೆರವಣಿಗೆ ಮುಖಾಂತರ ದೇಶದಲ್ಲಿ ಪ್ರಸಿದ್ಧಿ ಸಂಪಾದನೆ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಈಗ ಬಾಬರ್ ಕಟ್ಸಿರೋ ಮಸೀದಿಯನ್ನು ಒಡಿಸೋ ಮುಖಾಂತರ ಇತಿಹಾಸದ ಇಟ್ಟಿಗೆಗಳನ್ನು ನಾಶ ಮಾಡಲಿಕ್ಕೆ ಅಂತ ನೀನು ಪ್ರಯತ್ನ ಮಾಡ್ತಾ ಇದೀಯಾ. ಇತಿಹಾಸದ ಅಡಿಗಲ್ಲನ್ನು ನಾಶಪಡಿಸಿ ಹೊಸ ಇತಿಹಾಸವನ್ನು ಸೃಷ್ಟಿಸೋಕ್ಕೆ ಸಾಧ್ಯವಾ? ಅದನ್ನು ನ್ಯಾಯಾಲಯಕ್ಕೆ ವಿವರಿಸು ಅಂತ ಹೇಳ್ತಾರೆ. ಅಷ್ಟರಲ್ಲಿ ನ್ಯಾಯಾಧೀಶರ ಹಿಂಬದಿಯಲ್ಲಿ 15-20 ಜನಸಾಮಾನ್ಯರು ನಿಶಬ್ದವಾಗಿ ಬಂದು ನಿಂತಿರ್ತಾರೆ. ಅಪಾದಿತರ ಹಿಂಬದಿಯಲ್ಲಿ ಮೇಲ್ಮುಖವಾಗಿ ಸೆಟ್ಟದ ಬಾಲದ ಲಂಕಾದಹನ ನಾಟಕದಲ್ಲಿ ಆಂಜನೇಯನ ವೇಷಧಾರಿಗಳ ಥರ ಇರುವಂತಹ 7-8 ಕೋತಿ ವೇಷಧಾರಿಗಳು ಬಂದು ನಿಂತ್ಕೊತಾರೆ. ಆನಂತರ ಹಿಂದೂ ಮಠಾಧೀಶ ಪ್ರಾಸಿಕ್ಯೂಟರ್ ತಮ್ಮ ಆಪಾದನೆಯನ್ನು ಘೋಷಣೆ ಮಾಡ್ತಾರೆ. ಸಹನೆನೇ ನಮ್ಮ ಧರ್ಮದ ತಿರುಳು. ರಾಮನ ಹೆಸರಲ್ಲಿ ದ್ವೇಷವನ್ನು ಬಿತ್ತುತ್ತಾ ಇರೋ ನಿಮ್ಮನ್ನ ಹಿಂದೂಗಳು ಅಂತ ಹೇಗೆ ಪರಿಗಣಿಸೋದು? ಅಲ್ಲದೆ ಸರ್ವರ ಹೃದಯದಲ್ಲೂ ನೆಲೆಸಬೇಕಾದಂತಹ ಅಲೌಕಿಕ ಚೇತನದ ರಾಮನನ್ನ ನೀವು ಭೌತಿಕವಾದ ಇಟ್ಟಿಗೆಗೆ ಇಳಿಸುವಂತಹ ಅಧಾರ್ಮಿಕ ಕೆಲಸ ಮಾಡಿದ್ದೀರಾ ಅಂತ ಅಂತಾರೆ. ಆ ನಂತರ ಮಹಾತ್ಮ ಗಾಂಧಿ ವೇಷ ಹಾಕಿರೋ ಪ್ರಾಸಿಕ್ಯೂಟರ್ ಮಾತಾಡ್ತಾರೆ. ನಾಥೂರಾಮ್ ನನ್ನ ಮೇಲೆ ಗುಂಡು ಹಾರಿಸಿದಾಗ ನಾನು ಸ್ಮರಣೆ ಮಾಡಿದ ರಾಮ ನನ್ನ ಹೃದಯದಲ್ಲಿದ್ದ. ಅಂತಹ ರಾಮನಿಗೆ ಮಂದಿರ ಕಟ್ಟಕ್ಕೆ ಯತ್ನಿಸೋ ಮುಖಾಂತರ ಅವನನ್ನ ಬಂಧನಕ್ಕೆ ಸಿಲುಕಿಸಕ್ಕೆ ನೀವು ಪ್ರಯತ್ನ ಮಾಡ್ತಿದ್ದೀರಾ. ನನ್ನನ್ನು ಕೊಂದ ಶಕ್ತಿನೇ ಈಗ ನಿಮ್ಮ ರೂಪ ತಾಳಿದೆ. ನಮ್ಮ ಸೋದರ ಧರ್ಮೀಯರ ಪ್ರಾರ್ಥನಾ ಸ್ಥಳವನ್ನು ಒಡೆದಿದೆ. ನಿಮ್ಮ ಅಂತರಂಗವನ್ನು ಕೆದಕಿ ನೋಡ್ಕೊಳ್ಳಿ. ಕ್ಷಮೆಯೇ ನಿಮಗೆ ನೀಡಬಹುದಾದ ಶಿಕ್ಷೆ. ನ್ಯಾಯಮೂರ್ತಿಗಳು ನಿಮಗೆ ಯಾವ ಶಿಕ್ಷೆ ವಿಧಿಸಿದ್ರು ಕೂಡ ನಿಮ್ಮನ್ನು ಕ್ಷಮಿಸೋ ಹಾಗೆ ನಾನು ಹಠ ಹಿಡಿತೀನಿ ಅಂತ ಹೇಳ್ತಾರೆ. ಆಮೇಲೆ 4ನೆಯ ಮಹಿಳಾ ಪ್ರಾಸಿಕ್ಯೂಟರ್ ಸರದಿ ಬರುತ್ತೆ. ನೀವು ನಿಮ್ಮ ಧರ್ಮದ ಪುನರುಜ್ಜೀವನಕ್ಕೆ ರಾಮನನ್ನು ಬಳಸ್ತಿರೋ ಕಾರಣಕ್ಕೆ ಭಾರತದ ಎಚ್ಚೆತ್ತ ಮಹಿಳೆಯರೆಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಪಾತಿವೃತ್ಯದ ಹೆಸರಲ್ಲಿ ವೈಭವೀಕರಣ ಮಾಡಿ ಸೀತೆಗೆ ರಾಮ ಮಾಡಿರೋ ಅನ್ಯಾಯ ರಾಮಾಯಣದ ಇರೋ ತನಕನೂ ಈ ಸಂಸ್ಕೃತಿಯಲ್ಲಿ ಮುಂದುವರಿಯುತ್ತೆ. ರಾಮ ಸಂಸ್ಕೃತಿಯನ್ನು ನಾಶ ಮಾಡೋ ತನಕ ಮಹಿಳೆ ಬಂಧ ಮುಕ್ತಳಾಗೋದಿಲ್ಲ. ದೇಶದ ಅರ್ಧದಷ್ಟು ಜನಸಂಖ್ಯೆ ಎದ್ದು ನಿಂತಿರುವಾಗ ನೀವು ಇತಿಹಾಸದ ಹೆಸರಲ್ಲಿ ಅದೇ ಸಂಸ್ಕೃತಿಯನ್ನು ಮತ್ತೆ ಪುನಶ್ಚೇತನ ಮಾಡೋಕ್ಕೆ ಅಂತ ಹೊರಟಿದ್ದೀರಾ. ಹಿಂದೂ ಮಹಿಳೆಯನ್ನ ಬೇರೆ ಯಾವ ಧರ್ಮದ ಮಹಿಳೆಯು ಅನ್ಯಾಯಕ್ಕೆ ಒಳಗಾಗಿಲ್ವೇನೋ ಅನಿಸುತ್ತೆ. ಹಿಂದೂ ಮಹಿಳೆನೇ ಹೆಚ್ಚು ಅನ್ಯಾಯಕ್ಕೆ ಒಳಗಾಗಿದ್ದಾಳೆ. ಇದಕ್ಕೆ ಉತ್ತರಿಸಿ ಅಂತ ಕೇಳ್ತಾಳೆ. ಈಗ ಸಭಿಕರ ವೇಷಧಾರಿಗಳೆಲ್ಲ ಹಿಯರ್ ಅಂತಾರೆ. ಮುಖ್ಯ ನ್ಯಾಯಮೂರ್ತಿಗಳು ಮೇಜನ್ನು ಬಡಿತಾರೆ. ಶಾಂತಿ, ಇದು ನ್ಯಾಯಾಲಯ ಅಂತ ಎಚ್ಚರಿಕೆ ಕೊಡ್ತಾರೆ. ಕೊನೆಯದಾಗಿ ದಲಿತ ಪ್ರಾಸಿಕ್ಯೂಟರ್ ಹೇಳ್ತಾರೆ, ಶೂದ್ರನು ತಪಸ್ಸು ಮಾಡಿದ್ದಕ್ಕೆ ಅವನನ್ನು ಕೊಂದು ಮೇಲು ಜಾತಿಯ ಹಿಡಿತವನ್ನು ಮುಂದುವರಿಸಿಕೊಂಡು ಹೋದ ಪ್ರತಿಕ್ರಿಯಾವಾದಿಗಳು ರಾಮ ಮಂದಿರವನ್ನು ಮತ್ತೆ ಕಟ್ಟೋ ಮುಖಾಂತರ ಹೊರಗಡೆಯಿಂದ ಬಂದ ಆರ್ಯರಾದ ನೀವು ಈ ದೇಶದ ಮೂಲ ನಿವಾಸಿ ದಲಿತರನ್ನ ತುಳಿಯೋ ವ್ಯವಸ್ಥೆಯನ್ನು ಇನ್ನು ಮುಂದುವರಿಸಿದ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಅದು ಅಲ್ಲ ಅಂತ ನೀವು ಸಿದ್ಧಪಡಿಸಿ ಅಂತ ಹೇಳ್ತಾರೆ. ಅಪಾದಿತರು
ಉದ್ದಕ್ಕೂ ತೊದಲುವ ಹಾಗೆ ನಗೆಪಾಟಲಾಗೋ ಹಾಗೆ ಸಂಭಾಷಣೆಯನ್ನು ಅಲ್ಲಿ ಹೆಣೆದಿದ್ರು. ಅವರು ತೊದಲಿದಾಗ ಸಭಿಕ ವೇಷಧಾರಿಗಳು ತಿರಸ್ಕಾರದ ಅಥವಾ ಗಹಗಹಿಕೆಯ ನಗೆಯನ್ನು ಕೂಡ ಎಬ್ಬಿಸ್ತಾ ಇದ್ರು. ಉಮಾಭಾರತಿಯು ತನ್ನ ಸಹಜ ಉತ್ಸುಕ ಕೋಪದಿಂದ ಉತ್ತರ ಹೇಳಕ್ಕೆ ಅಂತ ಹೊರಟಾಗ ಮಹಿಳಾ ಪ್ರಾಸಿಕ್ಯೂಟರ್ ಕೇಳ್ತಾಳೆ, ಹೆಂಗಸಾಗಿ ಹುಟ್ಟಿರೋ ನೀನು ಸೀತೆಯನ್ನು ತುಳಿದ ರಾಮನನ್ನು ಹೇಗೆ ಸಮರ್ಥಿಸ್ಕೊಂತೀಯ ಅಂತ. ಈ ಥರ ಇಡೀ ನಾಟಕ ನಡೀತಾನೆ ಇತ್ತು. ನನಗೆ ಈ ನಾಟಕ ಅಸಹ್ಯ ತರಿಸ್ತು. 3 ವರ್ಷದ ಹಿಂದೆ ಆಗಿದ್ರೆ ಇಂತಹ ಉದ್ದೇಶಿತ ನಾಟಕವನ್ನು ನಾನು ಮೆಚ್ಕೊತಾ ಇದ್ನೇನೋ, ನಾನೇ ನಿರ್ದೇಶನನೂ ಮಾಡ್ತಾ ಇದ್ನೇನೋ ಅಥವಾ ಅದರಲ್ಲಿ ನಟಿಸ್ತಾ ಇದ್ನೇನೋ ಗೊತ್ತಿಲ್ಲ. ಆದರೆ ಇಷ್ಟೊಂದು ಕಚ್ಚಾ ತಂತ್ರದ ಗಾಲಿಕೆಯನ್ನು ನಾನು ತಿರಸ್ಕಾರ ಮಾಡ್ತಿದ್ದೆ. ಇನ್ನು ಈಗಂತೂ ಮಧ್ಯದಲ್ಲಿ ಎದ್ದು ಹೋಗ್ಬಿಡ್ಬೇಕು ಅಂತ 4-6 ಸಲ ಅನ್ನಿಸ್ತು. ಬೇಸರಕ್ಕೆ ಸೋಲ್ಬಾರ್ದು ಅನ್ನೋ ಹಠ ಮಾಡ್ಕೊಂಡು ಕೂತ್ಕೊಂಡೆ. ಕಣ್ಣುಗಳು ಪ್ರೇಕ್ಷಕರಲ್ಲಿ ಒಬ್ಬೊಬ್ಬರನ್ನು ಗುರುತಿಸೋಕ್ಕೆ ಪ್ರಯತ್ನ ಮಾಡ್ತಿದ್ವು. ಪ್ರೊಫೆಸರ್ ಶಾಸ್ತ್ರಿಗಳೆಲ್ಲೂ ಕಾಣ್ತಾ ಇಲ್ಲ. ಅವ್ರು ಯಾವಾಗಲೂ ಅಷ್ಟೇ, ತಾವೇ ಹಿಂದೆ ನಿಂತು ಚಾಲನೆ ಕೊಟ್ಟಿದ್ರು ಕೂಡ ಇಂತಹ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ಅವರು. ಇನ್ನು ಅಮೀರ್, ನನ್ನ ಗಂಡ, ನನ್ನಿಂದ 4 ಸಾಲು ಕೆಳಗಡೆಗೆ ಬಲಬದಿಗೆ ಕೂತ್ಕೊಂಡಿದ್ದಾನೆ. ಹಿಂತಿರುಗಿ ನೋಡಿದ್ರೆ ಮಾತ್ರ ನಾನು ಅವನಿಗೆ ಕಾಣೋದು, ಇಲ್ಲಿದ್ರೆ ಕಾಣಿಸೋದಕ್ಕೆ ಸಾಧ್ಯನೇ ಇಲ್ಲ. ದಿಟ್ಟಿಸಿ ಹುಡುಕ್ತಿದ್ರೆ ನಾನು ಅನ್ನೋ ಗುರುತು ಅವನಿಗೆ ಸಿಕ್ಕೋದೇ ಇಲ್ಲ. ನಾಟಕ ಮುಗಿಯೋ ತನಕ ಇದ್ದು ಅವನ ಜೊತೆಗೆ ಮನೆಗೆ ಹೋಗೋದು ಅಂತ ನಿರ್ಧಾರ ಮಾಡಿಕೊಂಡೆ. ಏಕೆಂದರೆ ಹೇಗಿದ್ರು ಕಾರಿದ್ದೇ ಇರುತ್ತಲ್ಲ ಅಂತ. ಇನ್ನು ನಾಟಕಕ್ಕೆ ಮತ್ತೆ ಬರೋದು. ಸ್ಟಾಲಿನ್ ಆಡಳಿತದಲ್ಲಿ ಆಪಾದಿತರು ತಪ್ಪೊಪ್ಪಿಗೆ ಮಾಡ್ತಿದ್ದ ರೀತಿಯಲ್ಲೇನೆ ಅದ್ವಾನಿ, ಮುರಳಿ ಮನೋಹರ್ ಜೋಶಿ, ಉಮಾಭಾರತಿ ಮೊದಲಾದವರು ಪಶ್ಚಾತ್ತಾಪದಿಂದ ಎಲ್ಲ ಮುಟ್ಟೋದ್ರ ಜೊತೆಗೆ ನಾಟಕ ಮುಕ್ತಾಯ ಆಗತ್ತೆ. ರಂಗದ ಮೇಲಿದ್ದ ಪಾತ್ರಧಾರಿಗಳು ಅಲ್ಲದೆ, ಸಭಿಕರಲ್ಲದೆ ಪ್ರೇಕ್ಷಕರು ಕೂಡ ವಿಜೃಂಭಣೆಯಿಂದ ಕರತಾಡನನ್ನು ಮಾಡಿದ್ರು. ಪ್ರೇಕ್ಷಕರಲ್ಲಿ ಅನೇಕರು ಅಮೀರನನ್ನು ಸುತ್ತಕೊಂಡ್ರು, ಅವನನ್ನು ಅಭಿನಂದಿಸ್ತಿದ್ರು. ಖುಷಿ ಏರದ ಅವನಿಗೆ ಹತ್ತಿರ ಹೋದ ನನ್ನ ಗುರುತು ತಕ್ಷಣ ಸಿಕ್ಕಲೇ ಇಲ್ಲ. ಗುರುತು ಹತ್ತದ ಮೇಲೂ ಅವನು ಮುಗುಳ್ನಗ್ಲೂ ಇಲ್ಲ. ನಾನೇ ಜೊತೆಲಿ ಮನೆಗೆ ಹೋಗೋಣ ಅಂದೆ. ಇಷ್ಟರಲ್ಲಿ 10 ಜನ ನನ್ನ ಗುರುತು ಹಿಡಿದ್ರು. ಯಾಕೆ ಮೇಡಮ್, ನೀವು ಕಾಣ್ತಾನೆ ಇಲ್ವಲ್ಲ, ಬೆಂಗಳೂರಲ್ಲಿ ಇಲ್ವಂತಲ್ಲ, ನಿಜವಾ ಅಂತ ಮುಂತಾಗಿ ನನ್ನನ್ನು ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಕಾರು ನಡೆಸ್ಬೇಕಾದ್ರೆ ಅಮೀರ್ ಮೌನವಾಗಿ ಕೂತಿದ್ದ. ಮಾತು ತೆಗಿಯೋಕ್ಕೆ ನನಗೂ ತೋಚಲಿಲ್ಲ. ಮನೆಗೆ ಹೋಗಿ ಸಿಂಕಲ್ಲಿ ಮುಖ ಕೈಗಳನ್ನು ತೊಳ್ಕೊಬೇಕಾದ್ರೆ ಕನ್ನಡಿಯಲ್ಲಿ ನನ್ನ ಮುಖವನ್ನು ನೋಡಿಕೊಂಡೆ. ರತ್ನಮಾಲ ಹೇಳಿದ್ದು ನಿಜ ಅನ್ನಿಸ್ತು. ನನ್ನ ತಲೆ ಕೂದಲೆಲ್ಲ ಸೆಣಬಿನ ಹಾಗೆ ಬಿಳುಪು ಆಗಿದೆ, ಬಿರುಸು ಆಗಿದೆ. ಮುಖದ ಚರ್ಮ ಒರಟು ಆಗಿದೆ. ಹಳ್ಳಿಯಲ್ಲಿದ್ದರೂ ಕೂಡ ಕೂದಲಿಗೆ ಡೈ ಮಾಡ್ಕೊಳ್ಳೋದು, ಮುಖಕ್ಕೆ ದಿನಕ್ಕೆ 2 ಸಲ ಕ್ರೀಮ್ ಹಚ್ಕೊಳ್ಳೋದು ಯಾವುದೂ ಕಷ್ಟ ಅಲ್ಲ. ಆದರೆ ನನಗೆ ಯಾಕೆ ಆಸಕ್ತಿನೇ ಹೊರಟೋಗ್ಬಿಟ್ಟಿದೆಯಲ್ಲ. ಇತಿಹಾಸದ ಅಧ್ಯಯನಕ್ಕೂ ಅಲಂಕರಣದ ಆಸಕ್ತಿ ಹಿಂಗೋಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ನನಗೆ ಕುತೂಹಲ ಹುಟ್ಕೊಂತು. ಇಬ್ಬರು ಎದುರು ಬದ್ರು ಕೂತ್ವಿ ಊಟಕ್ಕೆ ಅಂತ. ಅವನಿಗೆ ಮಟನ್ ಸಾಂಬಾರು ಮಾಡಿದ್ರು, ನನಗೆ ಬೇಳೆ ಸಾರು. ನಾನೇ ಮಾತು ತೆಗೆದೆ, ಇಂಥ ಕೆಟ್ಟ ಸ್ಕ್ರಿಪ್ಟನ್ನು ಡೈರೆಕ್ಟ್ ಮಾಡೋಕ್ಕೆ ನೀನು ಯಾಕೆ ಒಪ್ಕೊಂಡೆ ಅಂತ. ಅವನು ಇದು ಉತ್ತರಿಸೋಕ್ಕೆ ಲಾಯಕ್ಕಾದ ಪ್ರಶ್ನೆ ಅಲ್ವೇನೋ ಅನ್ನೋ ಹಾಗೆ ಉಪೇಕ್ಷೆಯ ಭಾವದಿಂದ ನನ್ನ ಮುಖವನ್ನು ನೋಡ್ದ. ನಿನ್ನನ್ನೇ ಕೇಳಿದ್ದು ಅಂತ ನಾನು ಮತ್ತೊಮ್ಮೆ ಕೇಳಿದೆ. ಕೆಟ್ಟ ಸ್ಕ್ರಿಪ್ಟ್ ಅಂತ ಯಾವ ಕಾರಣದಿಂದ ಹೇಳ್ತಾ ಇದೆಯಾ ಅಂತ ಅವನಂದ. ನೋಡು, ಇದರಲ್ಲಿ ರಚನಾ ಕೌಶಲ ಇಲ್ಲವೇ ಇಲ್ಲ, ವಸ್ತುವಿನಲ್ಲಿ ಸತ್ಯವೂ ಇಲ್ಲ. ಬಾಬರ್ ಕಟ್ಟಿಸಿದ ಮಸೀದಿಯನ್ನು ಒಡೆದ್ರು ಅನ್ನೋದು ಲಕ್ಷದಲ್ಲಿ 1 ಅಂಶ ಸತ್ಯ ಅಷ್ಟೇ. ಮೂಲದಲ್ಲಿದ್ದ ಹಿಂದೂ ಮಂದಿರವನ್ನು ಒಡೆದು ಬಾಬರ್ ಅದೇ ಜಾಗದಲ್ಲಿ ಅದೇ ಇಟ್ಟಿಗೆ, ಅದೇ ಕಂಬ, ಅದೇ ಬೋದಿಗೆ, ಅದೇ ವಿಗ್ರಹ ಕಲ್ಲುಗಳನ್ನು ಬಳಸಿ ಮಸೀದಿ ಕಟ್ಟಿದ್ದ ಅನ್ನೋದು ಅಷ್ಟೇ ಸತ್ಯ ಅಲ್ವಾ ಅಂತ ನಾನಂದೆ. ಅವನಿಗೆ ಸಿಟ್ಟು ಬಂತು. ಹಿಂದೂಗಳು ಮೂಲ ಬೌದ್ಧ ಮಂದಿರವನ್ನು ವಶಪಡಿಸಿಕೊಂಡು ಅಲ್ಲಲ್ಲಿ ಬದಲಾವಣೆ ಮಾಡಿ ರಾಮ ಮಂದಿರ ಮಾಡ್ಕೊಂಡಿದ್ದಾರೆ, ಅದು ಸತ್ಯ ಅಂತ ಅಮೀರ್ ಕೋಪದಿಂದಲೇ ಉತ್ತರಿಸ್ದ. ಆಗ ನಾನು ಹೇಳಿದೆ, ಇದು ನಿಮ್ಮ JNU ಕಾಮ್ರೇಡ್ ಇತಿಹಾಸಕಾರರು ಸೃಷ್ಟಿಸಿರುವಂತಹ ವಿತಂಡವಾದ ಅಷ್ಟೇ. ಅದನ್ನೇ ಇವತ್ತಿನ ನಾಟಕದಲ್ಲಿ ಕಾಮ್ರೇಡ್ ರಾಮಮೂರ್ತಿ ಇತಿಹಾಸಕಾರ ಪ್ರಾಸಿಕ್ಯೂಟರ್ ಬಾಯಲ್ಲಿ ಹಾಕ್ಸಿದ್ದಾರಷ್ಟೇ. ಅವರು ಇತಿಹಾಸವನ್ನೇ ಓದದೆ ಅದರ ಬಗ್ಗೆ ಮಾತಾಡೋ ಕಲಾವಿದರ ಪೈಕಿ ಅವರು. ಕಳೆದ 3 ವರ್ಷದಿಂದ ದಿನಕ್ಕೆ 12 ಗಂಟೆಗಳ ಕಾಲ ನಾನು ಇತಿಹಾಸವನ್ನು ಮತ್ತು ಅವುಗಳ ಆಧಾರ ಗ್ರಂಥಗಳನ್ನು ಓದ್ತಾ ಇದ್ದೀನಿ. ನಮ್ಮಪ್ಪ 28 ವರ್ಷ ಓದಿ ಮಾಡಿರೋ ಟಿಪ್ಪಣಿಗಳ ಆಧಾರನೂ ನನಗೆ ಸಿಕ್ಕಿದೆ. ಹಿಂದೂಸ್ತಾನ, ಕುರಾಸ್ತಾನ, ಸಿಂಕಿಯಾಂಗಗಳ ಉದ್ದಗಲಕ್ಕೂ ಹರಡಿರುವಂತಹ ಜೈನ ಬೌದ್ಧ ಮಂದಿರಗಳನ್ನು ಮುಸಲ್ಮಾನರು ನಾಶ ಮಾಡಿದ್ರು ಅಂತ ಹುಯನ್ ಸಾಂಗ್ ಬರೆದಿದ್ದಾನೆ, ಗೊತ್ತಲ್ವ ನಿನಗೆ? ಇನ್ನು ಬುಖಾರ, ಸಮರ್ಕಂಡ್,
ಕೋಟನ್, ಬಾಲ್ಕ್, ಬಾಮಿಯನ್, ಕಾಬೂಲ್, ಗಜ್ನಿ, ಕಂದಹಾರ್, ಬೆಗ್ರಾಮ್, ಜಲಾಲಾಬಾದ್, ಪೆಷಾವರ್, ಚರಸದ್, ಓಂ ಹಿಂದ್, ತಕ್ಷಶಿಲಾ, ಮುಲ್ತಾನ್, ಮೀರ್ ಪುಕಾಸ್, ನಗರ್ ಪ್ರಕಾರ್, ಸಿಯಾಲ್ಕೋಟ್, ಶ್ರೀನಗರ, ಕನೌಜ್, ಶ್ರಾವಸ್ತಿ, ಅಯೋಧ್ಯ, ವಾರಣಾಸಿ, ಸಾರನಾಥ, ನಳಂದ, ವಿಕ್ರಮಶೀಲ, ವೈಶಾಲಿ, ರಾಜ್ಗೀರ್, ಓದಂತಪುರಿ, ಚುರ್ಹುಟ್, ಚಂಪಾ, ಪಹರ್ಪುರ ಈ ಥರ ಎಷ್ಟೋ ಸ್ಥಳಗಳ ಬೌದ್ಧ ಮತ್ತು ಜೈನ ಮಂದಿರಗಳನ್ನು ನಾಶ ಮಾಡಿರೋದು, ಆ ಜೈನ ಮಂದಿರ ಸಮುಚ್ಚಯಗಳನ್ನು ಕೂಡ ನಾಶ ಮಾಡಿರೋದು ಇದೇ ಮುಸ್ಲಿಮ್ರೇನೆ. ಇವರನ್ನೆಲ್ಲ ಯಾರೋ ಶೈವರಾಜ ಹಾಳು ಮಾಡ್ದ ಅಂತ ಹೇಳಿಬಿಟ್ಟು ನಿನ್ನ ಈ JNU ಮಹೋನ್ನತ ಉಪಾಧ್ಯಾಯರುಗಳು ಒಂದೊಂದಕ್ಕೂ ಒಂದೊಂದು ವಿವರಣೆಯನ್ನು ನಿರ್ಮಿಸ್ತಾ ಇರಬಹುದು. ಸೀತಾರಾಮ್ ಗೋಯಲ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಹಿಂದೂ ಟೆಂಪಲ್ಸ್ ವಾಟ್ ಹ್ಯಾಪನ್ ಟು ದೆಮ್ ಅಂತ 2 ಸಂಪುಟದಲ್ಲಿ ಬರೆದಿದ್ದಾರೆ. ಅದನ್ನು ಕಳೆದ ತಿಂಗಳಷ್ಟೇ ಓದಿದೆ. ಅದರಲ್ಲಿ 2ನೇ ಸಂಪುಟದ 67ನೇ ಪುಟದ ಸಾಲುಗಳು ನೆನಪಿಗೆ ಬಂತು. ಮಾತಾಡಿದ್ದು ಹಾಗಾಗಿ ಅಂತ ನನಗೆ ಆಮೇಲೆ ಅರಿವಾಯಿತು. ಇದಕ್ಕೆ ಇಷ್ಟೆಲ್ಲ ನಾನು ಮಾತಾಡಿದ್ರು ಅಮೀರ್ ಪ್ರತಿ ಮಾತಾಡಲಿಲ್ಲ. ಏಕೆಂದರೆ ಆಡೋಷ್ಟು ವಿಷಯ ಅವನಲ್ಲಿ ಇರಲೇ ಇಲ್ಲ. ನಾನು 3 ವರ್ಷದಿಂದ ದಿನಕ್ಕೆ 12 ಗಂಟೆಗಳ ಕಾಲ ಇತಿಹಾಸವನ್ನು ಓದ್ತಾ ಇದ್ದೀನಿ ಅಂತ ಹೇಳಿದ ಮೇಲೇ ವಿಷಯ ಇಲ್ಲದೆ ಮಾತಾಡೋ ಪ್ರದರ್ಶನ ಕಲಾವಿದನ ಧೈರ್ಯ ಇಲ್ಲ ಅನ್ನೋದು ನನಗೆ ಅರ್ಥ ಆಯಿತು. ಊಟ ಮುಗಿಸಿದ್ವಿ. ಮೇಜಿನ ಮೇಲಿದ್ದ ತಟ್ಟೆ ಬಟ್ಲು ಅಡುಗೆ ಪಾತ್ರೆಗಳನ್ನು ತೆಗೆದಿಟ್ಟ ಮೇಲೆ ನಾನು ಹಲ್ಲುಜ್ಜಿಕೊಂಡು ಹಾಸಿಗೆ ಸೇರಿದೆ. ಎಷ್ಟು ಹೊತ್ತಾದರೂ ಅಮೀರ್ ಬರಲೇ ಇಲ್ಲ. ನಾನು ಇಲ್ಲಿಗೆ ಬಂದರೂ ಕೂಡ ಅವನು ಬೇರೆ ಕೋಣೆಯಲ್ಲಿ ಮಲಗೋದು ಇದೇನು ಮೊದಲನೇ ಸಲ ಆಗಿರಲಿಲ್ಲ. ನಾನು ಹೋಗಿ ರಮಿಸಿದ್ರು ಕೂಡ ಅವನು ಮುನಿಸ್ಕೊಂಡೇ ಇರ್ತಾನೆ. ರಮಿಸಕ್ಕೆ ಹೋದರೆ ನನಗೆ ಅಪಮಾನ ಆಗತ್ತೆ. ನನ್ನ ನೆನಪು ಬಂತು. ಆದರೂ ನಾನೇ ಸೋತು ನಡಿಬೇಕು, ಮಾನ ಅಪಮಾನಗಳ ತಕ್ಕಡಿಯನ್ನು ದಾಟಿ ವರ್ತಿಸ್ಬೇಕು ಅನ್ನೋ ತೀರ್ಮಾನ ಮಾಡಿಕೊಂಡಿದ್ದೆ. ಓದೋ ಕೋಣೆಯಲ್ಲಿದ್ದಾನ ಅಂತ ಸಪ್ಪಳವನ್ನು ಆಲಿಸ್ದೆ. ಎದ್ದು ಹೋಗಿ ನೋಡಿದೆ, ಆ ಕೋಣೆ ಖಾಲಿ ಇತ್ತು. ಅತಿಥಿ ಕೋಣೆಯಲ್ಲಿ ಇರಬಹುದಾ ಅಂತ ಅನುಮಾನ ಬಂದು ನೋಡಿದೆ. ಅದ್ರ ಬಾಗಿಲು ಮುಚ್ಚಿತ್ತು. ಅವನು ಅದರೊಳಗಡೆ ಇದ್ದಾನೆ, ಆದರೆ ಮಲಗಿತಾನೆ, ನಿದ್ದೆ ಬಂದಿಲ್ಲ ಅನ್ನೋದು ಕೂಡ ನನಗೆ ಗೊತ್ತಾಯಿತು. ಒಳಗಿನ ಬೋಲ್ಟ್ ಹಾಕಿರ್ಲಿಕ್ಕಿಲ್ಲ. ತಳ್ಕೊಂಡು ಒಳಗೆ ಹೋಗ್ಲಾ ಅಥವಾ ಬೆರಳಿಂದ ಕೂಟಿ ಎಬ್ಬಿಸ್ಲಾ? ನಾನು ಅಲ್ಲಿ ಕಾಯ್ತಾ ಇದ್ದೀನಿ, ಇಲ್ಲಿ ಯಾಕೆ ಮಲಗಿದ್ಯಾ ಅಂತ ಕೇಳಲಾ ಅಂತ ಆಯ್ಕೆಗಳು ಒಂದಾದ ಮೇಲೆ ಒಂದು ನನಗೆ ಹೊಳಿತಾ ಹೋದವು. ಆದರೆ ಈ ಎಲ್ಲ ಆಯ್ಕೆಗಳ ಅರ್ಥ ಒಂದೇ ಅಂತ ನನಗೆ ಆಮೇಲೆ ಅರ್ಥ ಆಯಿತು. ಇದ್ದಕ್ಕಿದ್ದಾಗೆ ನನ್ನ ಮನಸ್ಸಿನ ತಕ್ಕಡಿ ಸ್ಪಷ್ಟವಾಗಿ ನಿಂತ್ಕೊಂತು. ಅವಮಾನ ಅನ್ನಿಸ್ತು. ನಿನ್ನನ್ನು ತಿರಸ್ಕರಿಸಿದ್ದೀನಿ ಅಂತ ಅವನು ಸೂಚನೆ ಮಾಡಿದ್ದಾನೆ. ನಾನು ಅವನನ್ನು ನೋಡೋಕ್ಕೆ ನಿಶಬ್ದವಾಗಿ ಬಂದಿರೋದೇ ಆದ್ರೆ ನನ್ನನ್ನು ನಾನು ಕೆಳಗೆ ಬೀಳಿಸ್ಕೊಂಡಂಗೆ ಆಗಿದೆ. ಇದನ್ನು ಅವನಿಗೆ ತೋರಿಸ್ಕೋಬಾರ್ದು ಅಂತ ನನಗೆ ಅನ್ನಿಸ್ತು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.